ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾನು ಸೊಪ್ಪಿನ ಹುಳಿ ಮಾಡ್ತಾ ಇದ್ದೀನಿ. ನೋಡಿ, ಸೊಪ್ಪಿನ ಹುಳಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನು ಈ ಮಾಪಲ್ಲಿ ಒಂದು ಮುಕ್ಕಾಲು ಮಾಪು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಚೆನ್ನಾಗಿ 3-4 ಸಲ ತೊಳ್ಕೊಂಡೆ ಇದನ್ನು. ಆಮೇಲೆ ಇದ್ರ ಜೊತೆ ನೋಡಿ ಈಗ ನೋಡಿ ಫ್ರೆಂಡ್ಸ್, ಇದ್ರ ಒಳಗಡೆ ನಾನೀಗ ಕುಕ್ಕರ್ ಒಳಗಡೆ ತೊಗರಿಬೇಳೆ, ಆಮೇಲೆ ನಾನು 2 ಸೊಪ್ಪು ಹಾಕೋದು, ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ಮತ್ತು ಬೇರೆ ಯಾವ ಸೊಪ್ಪು ಮಿಕ್ಸ್ ಮಾಡಲ್ಲ ನಾನು. ಸೊ ತೊಗರಿಬೇಳೆ, ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ 3 ಹಾಕ್ಕೊಂಡು 2 ಸೀಟಿ ತೆಕ್ಕೊಂಡ್ಬಿಡ್ತೀನಿ ನಾನು. ನೋಡಿ, ನಾನು ಕುಕ್ಕರ್ ಮುಚ್ಚಿಬಿಟ್ಟು 2 ಸೀಟಿ ತೆಗಿತೀನಿ. ಸೀಟಿ ಬರುತ್ತೆ ಈಗ. ಇದಾದ ನಂತರ ಮಸಾಲೆ ಹೇಗೆ ಮಾಡೋದಂತ ನೋಡೋಣ. ಇನ್ನು ನೋಡಿ, ನಾನು ಒಂದು ಅರ್ಧ ಒಳೆ, ಈಗ ನಮ್ಗೊಂದು ಸ್ವಲ್ಪ ಜಾಸ್ತಿ ಬೇಕು, ಬೆಳಿಗ್ಗೆ ರಾತ್ರಿ ಬೇಕಲ್ವ. ಸೊ ಹಾಗಾಗಿ ನಾನು 2 ಒಳೆಯಲ್ಲಿ ಫುಲ್ ಒಂದು ಕಾಯಿಯಲ್ಲಿ ಒಂದು ಅರ್ಧ ಒಳೆ ಹಾಕ್ತೀನಿ, ಮತ್ತೊಂದು ಕಾಯಿಯಲ್ಲಿ ಒಳೆಯಲ್ಲಿ ಒಂದು ಅರ್ಧ ಅಥವಾ ಕಾಲು ಭಾಗ ಹಾಕ್ತೀನಿ. ಸೊ ಇಷ್ಟು ನಮಗೆ ಕಾಯಿ ಬೇಕು, ಇಷ್ಟು ಕಾಯಿ ಬೇಕು. ಸೊ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು, ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಯಾವಾಗಲೂ ಹೇಳ್ತೀನಿ, ಮಸಾಲೆ ಮಾಡಬೇಕಾದ್ರೆ, ಹಿಟ್ಟು ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡು, ಅಂದರೆ ಯಾವ್ಯಾವ್ದಕ್ಕೆ ಹಾಕಬೇಕು ಅದಕ್ಕೆ ಹಾಕಬೇಕು, ಎಲ್ಲದಕ್ಕೂ ಹಾಕಬಾರ್ದು. ನಾನು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ, ಯಾಕಂದರೆ ಮಸಾಲೆಗೆ ಚೆನ್ನಾಗಿ ಉಪ್ಪು ತಾಗಿಬಿಡತ್ತೆ ಅಂತ. ಸೊ ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ತೆಂಗಿನಕಾಯಿ ಆಯಿತು, ಉಪ್ಪು ಆಯಿತು. ಆಮೇಲೆ ನೋಡಿ, ಹುಣಸೆ ಹಣ್ಣು, ನೋಡಿ ಹುಣಸೆ ಹಣ್ಣು ಇಷ್ಟು ಸಾಕು. ನೋಡಿ, ಇಷ್ಟು ಹುಣಸೆ ಹಣ್ಣು ಹಾಕ್ತೀನಿ. ತುಂಬ ಹುಳಿ ಆದರೂ ಚೆನ್ನಾಗಿರಲ್ಲ. ಇಷ್ಟು ಹಾಕಿದ್ದೀನಿ. ಹುಣಸೆ ಹಣ್ಣು ಹಾಕ್ಕೊಂಡೆ. ಆಮೇಲೆ ನಾನು ಹೇಳ್ತಾ ಇರ್ತೀನಿ, ಬ್ಯಾಡಗಿ ಮೆಣಸು. ನಾನು ಬ್ಯಾಡಗಿ ಮೆಣಸೇ ಉಪಯೋಗಿಸೋದು, ನಾನು ಗುಂಟೂರು ಉಪಯೋಗಿಸಲ್ಲ. ಯಾಕಂದರೆ ಸುಮ್ಮನೆ ಆಮೇಲೆ ಹೊಟ್ಟೆ ಉರಿ ಬರುತ್ತೆ, ಮಕ್ಕಳು ಚಿಕ್ಕವರು. ಸೊ ಹಾಗಾಗಿಬಿಟ್ಟು ನಾನು ಬ್ಯಾಡಗಿನೇ ಯೂಸ್ ಮಾಡೋದು. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಬ್ಯಾಡಗಿನೇ ಯೂಸ್ ಮಾಡೋಣ ಅಂತ. ಹೊಟ್ಟೆ ಉರಿ ಬರಲ್ಲ, ಆಮೇಲೆ ಹೀಟ್ಗಳೆಲ್ಲ ಆಗಲ್ಲ ಅದಕ್ಕೂ, ಮತ್ತು ಮೋಷನ್ ಚೆನ್ನಾಗಾಗತ್ತೆ. ಸೊ ಹಾಗಾಗಿಬಿಟ್ಟು ನಾನು 11 ಬ್ಯಾಡಗಿ ಮೆಣಸನ್ನು ಹಾಕ್ತಾಯಿದ್ದೀನಿ. 11 ಹಾಕಿದ್ದೀನಿ. ತುಂಬ ಖಾರ ಇಲ್ಲ ಇದು. ಸೊ ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. 1/4 ಸ್ಪೂನು ನಾನು ಹಳದಿ ಪೌಡ್ರ್ ಹಾಕ್ತೀನಿ. 1/4 ಸ್ಪೂನ್ ಸಾಕು, 1/4 ಸ್ಪೂನ್ ಸಾಕು, ಜಾಸ್ತಿ ಬೇಡ. ನೋಡಿ ಫ್ರೆಂಡ್ಸ್, ಈಗ ನಾನು ಮಸಾಲೆ ಅರ್ಧಬಿಟ್ಟು, ಇದರಲ್ಲಿರೋ ಮಸಾಲೆನ ಅರ್ಧಬಿಟ್ಟು ಇದರಲ್ಲಿ ಹಾಕಿದ್ದೀನಿ. ಇದು ಹುಳಿ ರೆಡಿಯಾಗಿದೆ. ಇದರಲ್ಲಿ ಮಸಾಲೆ ಇದೆ, ತೊಗರಿಬೇಳೆ ಇದೆ, ಆಮೇಲೆ ಈರುಳ್ಳಿ ಇದೆ, 2 ಟೈಪ್ ಸೊಪ್ಪಿದೆ, ಪಾಲಕ್ ಸೊಪ್ಪು ಮತ್ತು ದಂಟು ಸೊಪ್ಪು. ಸೊ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಖಾರ ನೋಡ್ತೀನಿ, ಏನಾದರೂ ಕಡಿಮೆ ಇದ್ದರೆ ರುಚಿಗೆ ತಕ್ಕಷ್ಟು ಹಾಕ್ತೀನಿ. ಆಮೇಲೆ ಈಗ ಒಗ್ಗರಣೆಗೆ ನಾನು ಈರುಳ್ಳಿ ಒಗ್ಗರಣೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ 2 ಥರ ನಮ್ಮ ಮನೆಯಲ್ಲಿ. ಯಾಕಂದರೆ ಈರುಳ್ಳಿ ನಮ್ಮ ಮನೆಯವ್ರಿಗೆ ಇಷ್ಟ, ಅವ್ರಿಗೆ ಒಂದು ಸಪ್ರೇಟಾಗಿ ತೆಗೆದಿಟ್ಬಿಡ್ತೀನಿ. ಬೆಳ್ಳುಳ್ಳಿ ನಮ್ಗಳಿಗಿಷ್ಟ. ಸೊ ಬೆಳ್ಳುಳ್ಳಿ ಒಗ್ಗರಣೆನೂ ಹಾಕ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಹುಳಿಗೆ ಕುದಿ ಬಂದಿದೆ, ಉಪ್ಪೆಲ್ಲ ಕರೆಕ್ಟಾಗಿದೆ. ಹಾಗೆಯೇ ನೋಡಿ, ಈರುಳ್ಳಿ ಒಗ್ಗರಣೆ ಮಾಡ್ತಾಯಿದ್ದೀನಿ ನಾನು. ಈರುಳ್ಳಿ ಒಗ್ಗರಣೆಗೆ ನಾನು ಕೊಕೊನಟ್ ಆಯಿಲ್ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಕೋಕೋನಟ್ ಆಯಿಲ್ ಹಾಕಿದರೆ ತುಂಬ ಚೆನ್ನಾಗಿ ಒಗ್ಗರಣೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಹುಳಿ ರೆಡಿ. ಇದರಲ್ಲಿ ಒಂದು ಸ್ವಲ್ಪ ಹುಳಿ ನಾನು ತೆಗೆದಿಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ, ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಆಗಲ್ಲ. ಸೊ ಅವರಿಗೆ ಈರುಳ್ಳಿ ಒಗ್ಗರಣೆ ಹಾಕಿಬಿಟ್ಟು, ಇದರಲ್ಲಿ ಈರುಳ್ಳಿ ಒಗ್ಗರಣೆದು ಹುಳಿ ಇದು ನೋಡಿ, ಈರುಳ್ಳಿದೆ ತುಂಬ ಚೆನ್ನಾಗಿ. ಇದು ಕೊಬ್ಬರಿ ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿನೂ ಹಾಗೆ ನಾನು ಈ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕೋದು. ಈ ಥರ ಹುಳಿ ಕಡೆಗೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಬೇಕು. ಆಮೇಲೆ ಬೇಳೆ ಸರಿಗೆ ತುಪ್ಪದಲ್ಲಿ ಹಾಕಬೇಕು. ಹಾಗೆಯೇ ಎಲ್ಲ ಕೊಳಂಬು ಅಂತ ಮಾಡ್ತೀವಿ, ಎಲ್ಲ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀವಲ್ಲ, ಅದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಬೇಕು. ಈ ಥರ ಕೆಲವೊಂದಕ್ಕೆ ಯಾವ್ಯಾವುದಕ್ಕೆ ತೆಂಗಿನ ಎಣ್ಣೆ ಹಾಕಬೇಕು, ಯಾವುದಕ್ಕೆ ತುಪ್ಪ ಹಾಕಬೇಕು, ಆ ಥರ ಹಾಕಿಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಂದು ಸಿಂಪಲ್ ಮಸಾಲೆನೂ ನೋಡಿ, ನಾನು ಜಾಸ್ತಿ ಏನೂ ಹಾಕಿಲ್ಲ. ಕಾಯಿ ಹಾಕಿದ್ದೀನಿ, ಸ್ವಲ್ಪ ಹಳದಿ ಪೌಡ್ರು, ಮೆಣಸು 11 ಮೆಣಸು ಹಾಕಿದ್ದೀನಿ, ಆಮೇಲೆ ಹುಣಸೆ ಹಣ್ಣು ಹಾಕಿದ್ದೀನಿ, ಉಪ್ಪು ಹಾಕ್ಕೊಂಡು ಮಸಾಲೆ ರುಬ್ಕೊಂಡೆ. ಅದು ಮೆಂತ್ಯ ಹಾಕಿಲ್ಲ, ಜೀರಿಗೆ ಹಾಕಿಲ್ಲ, ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಸೊ ನಾನು ಸಿಂಪಲ್ಲಾಗಿ ಮಾಡ್ತೀನಿ. ಸೊ ನೋಡಿ, ಈ ಥರ ಹುಳಿ ರೆಡಿ, ಈ ಥರ ಸೊಪ್ಪಿನ ಹುಳಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಬೆಳ್ಳುಳ್ಳಿನೂ ಹಾಗೆಯೇ ನಾನು ಹೇಳಕ್ಕೆ ಮರ್ತೋಗ್ಬಿಟ್ಟೆ. ಬೆಳ್ಳುಳ್ಳಿ 1-2 ಈ ಥರ ಬೆಳ್ಳುಳ್ಳಿ ತೊಗೊಂಡಿದ್ದೆ ನಾನು. ಇದನ್ನು ಸ್ವಲ್ಪ ಪೇಸ್ಟ್ ಮಾಡಿ, ಸ್ವಲ್ಪ ಈ ಥರ 2 ಬೆಳ್ಳುಳ್ಳಿ ತೊಗೊಂಡು ಇದನ್ನು ನಾನು ಜಜ್ಜಿಬಿಟ್ಟು, ಆಮೇಲೆ ಕೊಬ್ಬರಿ ಎಣ್ಣೆಯಲ್ಲಿ, ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ನಾನು ಇದರಲ್ಲಿ ಒಗ್ಗರಣೆ ಹಾಕಿದ್ದೀನಿ. ಸೊ
ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಲೈಕ್ ಫಾರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ವೀಡಿಯೋಸ್ಗಳನ್ನು ನೋಡಿ, ಕಾಮೆಂಟ್ಸ್ ಮಾಡಿ. ಇನ್ನು ಒಳ್ಳೊಳ್ಳೆ ವೀಡಿಯೋಗಳನ್ನ ಈ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನು ತೊಗೊಂಡು ಬರ್ತೀನಿ. ಕುಕ್ಕಿಂಗ್ ವೀಡಿಯೋ ತೊಗೊಂಬರ್ತೀನಿ, ಫನ್ನಿ ವೀಡಿಯೋಸ್ಗಳನ್ನೆಲ್ಲ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.